ಕೆರೂರು ಗ್ರಾಮದಲ್ಲಿ ಅದ್ದೂರಿಯಾಗಿ ಜರುಗಿದ್ದು ಗುರುವಂದನಾ ಕಾರ್ಯಕ್ರಮ. ಮಕ್ಕಳನ್ನ ಮೊಬೈಲ್ ಬಳಕೆಯಿಂದ ದೂರ ಇಡಬೇಕು ಎಂದು ನಿವೃತ್ತ ಶಿಕ್ಷಕ ಕೆಆರ್ ಬೀಳ್ಗಿ ಹೇಳಿದರು. ಅವರು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕೆರೂರು ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಕೆರೂರಿನಲ್ಲಿ 1989 ರಿಂದ 1991 ರವರೆಗೆ 10ನೇ ತರಗತಿ ಸಾಲಿನಲ್ಲಿ ಕಲಿತ ವಿದ್ಯಾರ್ಥಿಗಳಿಂದ ಗುರುವಂದನಾ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಸರಸ್ವತಿ ತಾಯಿಗೆ ಹಾರ ಹಾಕಿ ದೀಪ ಬೆಳಗಿಸುವ ಮೂಲಕ ಸನ್ಮಾನ ಮಾಡಿದ್ರು. ಎಲ್ಲಾ ಶಾಲೆಯ ಗುರುವೃಂದಕ್ಕೆ ಸನ್ಮಾನಿಸಲಾಯಿತು. ಇನ್ನು 20ಕ್ಕೂ ಅಧಿಕ ಶಿಕ್ಷಕರಿಗೆ ಮತ್ತು ಸಂಸ್ಥೆಯ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಸದಸ್ಯರಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು, ಹಳೆಯ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಶಿಕ್ಷಣ ಮತ್ತು ಸಂಸ್ಕಾರ ನೀಡಿದ ಗುರುಗಳಿಗೆ ಗೌರವ ಮತ್ತು ಕೃತಜ್ಞತೆ ಸಲ್ಲಿಸುವುದು ಮತ್ತು ಸುಮಾರು 25 ವರ್ಷದ ನಂತರ ಗೆಳೆಯರ ಸಮ್ಮಿಲನ, ಒಂದು ಹಳೆಯ ನಂಟಿಗೆ ಹೊಸದಾದ ನೆನಪುಗಳ ಮೆರವಣಿಗೆ. ಈ ಕಾರ್ಯಕ್ರಮ ಅದ್ಭುತವಾದ ಸುಂದರ ಕ್ಷಣಕ್ಕೆ ಸಾಕ್ಷಿಯಾಯಿತು. ನಂತರ ಶಿಕ್ಷಕರು ಪೂರ್ವ ಆದಂತ ಸೇವೆ ಅಂತ ಹೇಳ್ತಾ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ಪ್ರಥಮವಾಗಿ ನಾನು ಎಲ್ಲಿಯೋ ಹಾವೇರಿಯಿಂದ ನನ್ನ ಕೈಗೆ ಆದೇಶ ಬಂದಾಗ ಎಲ್ಲಿ ಕೆರೂರು ಅನ್ನೋದು ಗ್ರಾಮ ಎಲ್ಲಿದೆ ಅನ್ನೋದು ಹುಡುಕೋದು ದೊಡ್ಡ ಕಷ್ಟ ಆಗಿತ್ತು ನನಗೆ. ನಾನು ಎಲ್ಲಿಯೋ ಧಾರವಾಡದಿಂದ ಗೋಕಾಕದಿಂದ ಚಿಕ್ಕೋಡಿ ಬರೋದ್ರೆ ಸಂಜೆಗಿತ್ತು. ಅಲ್ಲೇ ಒಂದು ಲಾಡ್ನ ಉಳಿದು ಬೆಳಿಗ್ಗೆ ಈ ಶಾಲೆಯನ್ನು ಹುಡ್ಕೊಂಡು ಬಂದೆ. ಆದ್ರೆ ಇಲ್ಲಿ ಒಂದು ಸೇವೆ ಸಲ್ಲಿಸ್ತಕ್ಕಂಥದ್ದು ನನಗೆ ಏನೋ ಒಂದು ಇದು ಅಂದ್ರೆ ಈ ದೇವರ ಈ ಊರಿನ ಒಂದು ಆರಾಧ್ಯ ದೇವರಾಗಿರ್ತಕ್ಕಂಥ ಅರಣ್ಯ ಸಿದ್ದೇಶ್ವರ ಪಾದಗಳಲ್ಲಿ ಶರಣಟ್ಟು ಇವತ್ತು ನನಗೆ ಉನ್ನತ ಹುದ್ದೆ ಅಂದ್ರೆ ನಾನು ಇಲ್ಲಿಂದ ಹೋದ ಮೇಲೆ ಮುಖ್ಯ ಶಿಕ್ಷಕನಾದೆ. ಈ ಸದ್ಯ ವಿವಿಧ ಕಚೇರಿಯಲ್ಲಿ ವಿಷಯ ಪರೀಕ್ಷಕರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾನೆ. ತಮ್ಮ ಒಂದು ಈ ಅಭೂತಪೂರ್ವವಾದಂತ ನಮ್ಮನ್ನೇನು ಈಗ ಸನ್ಮಾನ ಮಾಡಿದಿರಲ್ಲ, ಇದು ಯಾರು ಪ್ರಶಸ್ತಿ ಕೊಟ್ಟರು ಪಡೆಯಲಾರದಂತ ಇದು ಸನ್ಮಾನ ಅಂತ ಹೇಳ್ತಾ ಇದ್ದೇನೆ ನಾನು. ಪ್ರತಿಯೊಂದು ಸಮಾಜದಿಂದ ಇಲ್ಲಿ ನಾವು ಒಟ್ಟಾಗಿ ಒಂದಾಗಿ, ಯಾಕಂದ್ರೆ ಭೇದ ಭಾವ ಇಲ್ಲದೆ ಬೆಳೆಯುವಂತ ಶಾಲೆ, ಅದೇ ನಮ್ಮನ್ನು ಇವತ್ತೆಲ್ಲ ಕಟ್ಟಿ ಹಾಕಿದೆ. ಎಲ್ಲ ನೀವೆಲ್ಲ ಒಂದಾಗಿ ಚೆಂದಾಗಿದ್ದೀರಿ. ಅದಕ್ಕೆ
ಬಹಳಷ್ಟು ಸಂತೋಷ ಆಗಿದೆ. ಯಾಕಪ್ಪ ಅಂದ್ರೆ ಇದನ್ನು ನೋಡಿದಾಗ ನಮ್ಮ ಜೀವನದಾಗ ಇಂಥ ಒಂದು ಕ್ಷಣ ಬರ್ತೈತೆ ಅಂತ ಅನ್ಸ್ಕೊಂಡಿರ್ಲಿಲ್ಲ ನಾನು. ಕೇರಳದೊಳಗೇನೆ ಬಂತು. ಕೇರಳದೊಳಗೆ ಯಾಕಂತಂದ್ರೆ ನನಗ ಇದು ತವರು ಮನೆಯನ್ನ ಆಗಿತ್ತ. ಇವತ್ತು ನನಗೆ ಯಾವ ಪ್ರಶಸ್ತಿ ಹಿಂದೆ ನಮಗೆ ಯಾವ ಇಲಾಖೆಯಲ್ಲಿ ಒಂದು ನನ್ನ ಸ್ವಗ್ರಾಮದಾಗ ಒಂದು ಪ್ರಶಸ್ತಿ ಕೊಟ್ಟಿರೋದು. ನನ್ನ ಸ್ವಗ್ರಾಮದಲ್ಲಿ ನನ್ನ ಒಂದು ಗೆಳೆಯರ ಬಳಗ ಸೇರ್ಕೊಂಡು ಅಲ್ಲಿ ಪ್ರಶಸ್ತಿ ಕೊಟ್ಟಿದ್ದಾರೆ ಇಲಾಖೆಯಿಂದ. ಆದ್ರೆ ಇವತ್ತು ನಾನು ಇನ್ನು ನಿವೃತ್ತಿ ಆಗೋದಕ್ಕ ಒಂದು 4.5 ವರ್ಷ ಇರ್ಬೋದು. ಆದ್ರೆ ನನ್ನ ಕೊನೆಯ ಪ್ರಶಸ್ತಿನ ಆದ್ರೂ ತಪ್ಪೇನಿಲ್ಲ. ಆದ್ರೆ ಇದಕ್ಕಿಂತ ದೊಡ್ಡ ಪ್ರಶಸ್ತಿ ನನ್ಗೆ ಇನ್ಯಾವುದು ಸಿಕ್ಕರೂ ಸಹಿತ ಯಾಕಂದ್ರೆ ಅಷ್ಟೊಂದು ಇವತ್ತು ನಮಗ ಗೌರವ, ಸನ್ಮಾನ, ಸತ್ಕಾರ ಎಲ್ಲವನ್ನ ಅಭಿಮಾನದಿಂದ ಕೊಟ್ಟಿದ್ದೀರಿ. ಈ ಅಭಿಮಾನ ನೀವೆಲ್ಲರೂ ಮುಂದಿನ ಎಲ್ಲ ರೀತಿ ನೀವೆಲ್ಲ ಒಂದಾಗಿ ಚಂದಾಗಿ ಇರ್ರಿ ಅಂತ ಹೇಳ್ತಾ ನಾಡಿ ತಾಯಿ, ತಂದೆ ಹಾಗೂ ಗುರುಗಳಿಗೆ ಗೌರವ ಕೊಡಬೇಕು ಎಂದು ಹೇಳಿದ್ರು. ನಂತರ ಸಂತೋಷ್ ಕಾಂಬ್ಳೆ, ನಾರಾಯಣ್ ಮಾಳಿ ಹಾಗೂ ರಾಣಿ ಮೋರಿ ಮಾತನಾಡಿದ್ರು. ಈ ಕಾರ್ಯಕ್ರಮ ಮಾಡೋದ ಏನಿತ್ತು, ಫಸ್ಟ್ ಎಲ್ಲರ ಮೆನ್ಷನ್ ಇಲ್ಲ ಇತ್ತು. ಇದು ಒಬ್ಬರು ತಲೆಯಾಗ ಬತ್ತು ಈ ರೀತಿ ಮಾಡೋಣ, ನಾ ಪ್ಲಾನ್ ಮಾಡೋಣ. ಪ್ರತಿಯೊಬ್ಬರ ಇದು ಮಾಡಿದ್ವಿ, ನಾವು ವಿಚಾರ ಮಾಡಿದ್ವಿ, ಫೋನ್ ಮಾಡಿದ್ವಿ, ವಾಟ್ಸಾಪ್ ಮುಖಾಂತರ ಎಲ್ಲ ಮಾಡಿದ್ವಿ. ಅದಕ್ಕೆ ಪ್ರತಿಯೊಬ್ಬ ಎಲ್ಲ ವಿದ್ಯಾರ್ಥಿಗಳು, ನಮ್ಮ ಸಹಪಾಠಿಗಳಾಗಲಿ, ಹುಡುಗಿಯರಾಗಲಿ ಎಲ್ಲರೂ ನಮ್ಗೆ ಸಹಾಯ ಮಾಡಿದ್ರು. ಆ ಸಹಾಯದಿಂದ ಒಂದು ಆದ ಪ್ರೋತ್ಸಾಹ ಈ ಕಾರ್ಯಕ್ರಮ. ಇದಕ್ಕೆ ಪ್ರತಿಯೊಂದು ಸಕ್ಸಸ್ ಆಗೈತಿ. ಇದರಿಂದ ಯಾರು ಇಬ್ಬರದಾಗಲಿ ಯಾರೇ ಏನಿಲ್ಲ, ಪ್ರತಿಯೊಬ್ಬರು ನಮ್ಮ ಜೊತೆ ಕಲ್ತಾರ. ಹೆಂಗೈತಿ 1ನೇದಿಂದ ಹಿಡ್ಕೊಂಡು 10ನೇ ತನಕ ಕಲ್ತ ಪ್ರತಿ ಹುಡುಗರದ ಸಕ್ಸಸ್ ಐತಿ. ಈ ಕಾರ್ಯಕ್ರಮ ಸಕ್ಸಸ್ ಐತಿ. ಇಲ್ಲಿ ಕಲ್ತವ್ರಿಗೆ ಯಾವ ಜಾಬ್ ಮೇಲೆ ಈ ಸರ್ ಪ್ರತಿಯೊಬ್ಬರು ಸರ್ ಹೆಚ್ಚಾಗಿ ಆರ್ಮಿ ಹೋಗ್ಯಾರ್ರಿ. ಪ್ರತಿಯೊಬ್ಬರು ವೈಯಕ್ತಿಕ ಒಂದು ಕಂಪನಿ ನಡೆಸ್ತಾರು. ಒಬ್ಬರು ಬೇರೆ ಕಂಪನಿ ಮ್ಯಾನೇಜರ್ ಆಗ್ಯಾರು, ಕೃಷಿಕರಾಗ್ಯಾರು. ಶುರು ಮಾಡಿದ್ದ 2 ವರ್ಷ ಮುಂಚೆದಿಂದ ನಾವು ಗ್ರೂಪ್ ಮಾಡಿದ್ವಿ. ಆಮೇಲೆ ಮಾಡ್ಬೇಕು ಅಂತ ಎಲ್ಲರೂ ಹುಡುಗರು ಎಲ್ಲ ಸಹಪಾಠಿಗಳು ಎಲ್ಲ ಸೇರಿಸಿ ನಾವು ಒಂದು ಡಿಸೈಡಿಗೆ ಬಂದ್ವಿ. ಎಲ್ಲ ನಮ್ಮ ಸಹಪಾಠಿಗಳು ಭಾಳ ಶ್ರಮ ಪಟ್ಟಿದ್ದಾರೆ ಇದಕ್ಕೆ. ಇಲ್ಲಿದ್ದವರು ತುಂಬಾನೇ ರಾತ್ರಿ ಹಗಲು ಇದಕ್ಕೆ ದುಡ್ದಿದ್ದಾರೆ. ಅವರೆಲ್ಲ ಶ್ರಮ ಪಟ್ಟಿದ್ದಕ್ಕೆ ಇವತ್ತಿದು ಸಾಧ್ಯ ಆಗೈತಿ. ಮತ್ತೆ ನಮಗ್ ಭಾಳ ಖುಷಿ ಆಗೈತಿ. ಇದು ಅಂತ ಒಂದು ಫಂಕ್ಷನ್ ನಾವು ಮಾಡಿದ್ವಿ, ಯಶಸ್ವಿನೂ ಆಗ್ಬಿಟ್ಟಿತ್ತು. ಅದು ಬಹಳ ಖುಷಿ ಇದೆ ನಮ್ಗ. ಮತ್ತು ಇದೇ ರೀತಿ ನಾವೆಲ್ಲರೂ ಮುಂದೆ ಒಂದು ಗೂಡಿ ಎಲ್ಲಾರ್ಗೂ ಒಂದು ಮಾದರಿಯಾಗಿ ನಿಂತ್ಕೋಬೇಕು ಅಂತ ಹೇಳಿ ಮಾಡಿದ್ವಿ. ನಮಗೆ ಭಾಳ ಖುಷಿ ಆಯಿತು. ಭಾಳ ಚೆನ್ನಾಗಿ ಫಂಕ್ಷನ್ ಆಗಿದೆ. ಎಲ್ಲರಿಗೂ ನಮ್ಮ ಸಹಪಾಠಿಗಳಿಗೆ ಮತ್ತೊಮ್ಮೆ ನಾನು ನನ್ನ ಮನಪೂರ್ವಕವಾಗಿ ಅವ್ರಿಗೆ ವಂದನೆಯನ್ನು ಸಲ್ಲಿಸ್ತೇನೆ. ಬಂದಂಥ ಗುರುಗಳನ್ನು ಸೇರಿಸೋದಾಗ್ಲಿ, ಅವ್ರಿಗೆ ಇದನ್ನು ಮಾಡೋದಾಗ್ಲಿ, ಇದೆಲ್ಲ ಅರೇಂಜ್ಮೆಂಟ್ ಮಾಡೋದಾಗ್ಲಿ, ಭಾಳ ಅಂದ್ರೆ ಭಾಳ ನಮ್ಮ ಸಹಪಾಠಿಗಳು ಭಾಳ ಶ್ರಮ ಪಟ್ಟಿದ್ದಾರೆ. ಮತ್ತು ಅವ್ರು ಪಟ್ಟಿದ್ದಕ್ಕೆ ಇವತ್ತಿದು ಫಂಕ್ಷನ್ ಸಕ್ಸಸ್ ಆಗಿದೆ. ಅದಕ್ಕೆ ಎಲ್ಲರೂ ಇದೇ ಒಂದು ರೀತಿ ಹಿಂದೆ ಬರೋ ಬ್ಯಾಚ್ಗಳು ಇದನ್ನ ನೋಡಿ ಮುಂದೆ ಅನುಸರಿಸ್ಕೊಂತ ಹೋಗ್ಬೇಕಂತ ನಾನು ಹೇಳ್ತೇನೆ. ಬಾಕಿ ನಮ್ಮ ರಾಣಿ ಮೋರೆ. ಈ ಸಂದರ್ಭದಲ್ಲಿ ಎಂಎಲ್ಎ ಜೀರ್ದಾರ್, ಎಸ್ಟಿ ಚೌಧರಿ, ಐಎಂ ಜೋಗನ್ ಶೆಟ್ಟಿ, ಕೊಟಗಿ ಪವಾರ್, ಎಸ್ಪಿ ಉಗಾರೆ, ಸುನೀಲ್ ಪುಂಡಿ, ಸಂಜಯ್ ಕಾಂಬ್ಳಿ, ಶೈಲಾಶ್ರೀ ಪರ್ಗೌಡ್, ರತ್ನಾ ಪಾಟೀಲ್, ರಾಜಶ್ರೀ ಕುಂಬಾರ್ ಮತ್ತು ಶಾಲೆಯ ಮಕ್ಕಳು ಉಪಸ್ಥಿತರಿದ್ದರು.